ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಚಾನಲಿಂಗ್ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರು ಹಾಗೆ ರನ್ನರ್ ಅಪ್ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸಾಕ್ಷಿ ಸಮೇತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11 ಇನ್ನೇ ಸ್ಟಾರ್ಟ್ ಆಗಿದ್ದೇ ಗೊತ್ತಾಗಿಲ್ಲ, ಮುಗಿದಿದ್ದೇ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಅಷ್ಟು ಬೇಗ ಮುಗೀತಾ ಅನಿಸುತ್ತೆ. ಆದರೆ 4 ತಿಂಗಳು ಕಳೆದೋಗಿದೆ. ಆದರೂ ಇಷ್ಟಿನ ಅನಿಸುತ್ತೆ ಬಿಗ್ ಬಾಸ್ ಒಂದ್ಸಲ ತಿರುಗಿ ನೋಡಿದರೆ. ಅದಲ್ಲದೆ ಗ್ರ್ಯಾಂಡ್ ಫಿನಾಲೆ ವೀಕ್ ಅಂತ ನಿನ್ನೆ ಅಂತೂ ಭರ್ಜರಿಯಾಗಿ ನಡೆದಿದೆ. ಶನಿವಾರ ಸಂಚಿಕೆ ಇಷ್ಟನೇ ಎಲ್ಲರೂ ಯಾರು ಫಿನಾಲೆಗೆ ಹೋಗ್ತಾರೆ, ಯಾರು ಟಿಕೆಟ್ ಫಿನಾಲೆ ವಿನ್ ಆಗ್ತಾರೆ, ಯಾರು ಫಿನಾಲೆಗೆ ಹೇಗೆ ತಲುಪ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಮುಕ್ತಾಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮುಕ್ತಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಅದಲ್ಲದೆ ಈ ಸಲ ಬಿಗ್ ಬಾಸ್ ಸೀಸನ್ 11 ಅಂತೂ ಅತಿ ಹೆಚ್ಚು, ಈ ಸೀಸನ್ ಯಾವ ಸೀಸನಲ್ಲೂ ಬಿಗ್ ಬಾಸ್ 1 ರಿಂದ 10 ಸೀಸನ್ವರೆಗೂ ಕಾಣದಿರೋಷ್ಟು ಓಟ್ ಬಂದಿದೆ ಅಂತ ಹೇಳ್ಬೋದು. ದುಪ್ಪಟ್ಟು ಓಟ್ ಬಂದಿದೆ ಅಂತ ಸ್ಲೀಪರ್ಸ್ ಹೇಳಿದ್ರು ಅಂತ ನಿಮ್ಮ ಸ್ಲೀಪರ್ ಹೇಳಿದರು. 5 ಕೋಟಿ ಚಿಲ್ಲರೆ ಎಷ್ಟು ಓಟ್ ಬಂದಿದೆ ಅಂತ ಸ್ಲೀಪರ್ ಹೇಳಿದರು. ಕಳೆದ ಸೀಸನ್ ವಿನ್ನರಿಗೆ 2,70,00,000 ಅಷ್ಟು ಓಟ್ ಬಂದಿದೆ ಅಂತ ಹೇಳಿದ್ರು. ಈ ಸೀಸನ್ ಕಂಟೆಸ್ಟೆಂಟ್ಗಂತ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು ವಿನ್ನರ್ ಆಗಿರೋರಿಗೆ. ಅದಲ್ಲದೆ ಕಳೆದ ಸೀಸನ್ ಲೀಸ್ಟ್ನಾಗ ಅಂದರೆ ಟಾಪ್ 6 ತುಕಾಲಿ ಸಂತು ಅವರು ಇದ್ರಲ್ಲ, ಅವರಿಗೆ 26 ಲಕ್ಷ ಅಷ್ಟು ಓಟ್ ಬಂದಿದೆ ಅಂತಲೂ ಹೇಳಿದ್ರು. ಅದಲ್ಲದೆ ಈ ಸಲ ಬಿಗ್ ಬಾಸ್ ಸೀಸನ್ ಟಾಪ್ 6 ಕಂಟೆಸ್ಟೆಂಟ್ ಇದ್ದ ಬೋವೇಗೌಡರು ನಿನ್ನೆ ತಾನೇ ಎಲಿಮಿನೇಟ್ ಆದರು. ಅವರಿಗೆ ಎಷ್ಟು ಅಂತಂದರೆ ಅವರಿಗೆ 64 ಲಕ್ಷ ಓಟ್ ಬಂದಿದೆ. ಅದೇನು ಚಿಕ್ಕ ಮಾತಲ್ಲ, ದೊಡ್ಡ ಮಾತೆ ಅಂತಲೇ ಹೇಳಿದ್ರು. ಅದಲ್ಲದೆ ನಿನ್ನೆ ಬಿಗ್ ಬಾಸ್ ಅಂತೂ ಒಂದು ಏನಂತಂದರೆ ಅವ್ರ ಮಂಜಣ್ಣವ್ರ ಫ್ಯಾಮಿಲಿಯಿಂದ ಅವ್ರಪ್ಪ ಡ್ಯಾನ್ಸ್ ಮಾಡೋದಾಗಿರ್ಬೋದು, ರಜತ್ ಅವ್ರ ಫ್ಯಾಮಿಲಿಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅದು ನೋಡೋಕೆ ಒಂಥರ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಅದಲ್ಲದೆ ಮೋಕ್ಷದವ್ರ ಫ್ಯಾಮಿಲಿಯಿಂದ ಅವ್ರ ತಮ್ಮ ಗಣಿ ಡ್ಯಾನ್ಸ್ ಮಾಡ್ದ. ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿಯಿಂದ ಅವ್ರ ಬೆಸ್ಟ್ ಫ್ರೆಂಡ್ ಆಗಿರುವಂಥ ರಂಜಿತ್ ಅವ್ರು ಬಿಗ್ ಬಾಸ್ ಬಂದಮೇಲೆ ಬೆಸ್ಟ್ ಫ್ರೆಂಡ್ ಆಗಂತ ರಂಜಿತ್ ಅವ್ರು ಡ್ಯಾನ್ಸ್ ಮಾಡಿದರು. ಬೊವೇಗೌಡರ ಅಕ್ಕ ಹಾಗೂ ತಂಗಿ ಕೂಡ ಡ್ಯಾನ್ಸ್ ಮಾಡಿದರು. ಇದೊಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆದರೆ ಮಂಜು ಅವ್ರದ್ದು ಅವ್ರ ಅಪ್ಪ ಡ್ಯಾನ್ಸ್ ಮಾಡೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಲ್ಲದೆ ಇಷ್ಟು ಸೀಸನ್ನಲ್ಲಿ ಅಂತಂದರೆ ಬಿಗ್ ಬಾಸ್ ಸೀಸನ್ 1 ಸೀಸನ್ 10 ಎಲ್ಲೂ ಕೂಡ ವೋಟಿಂಗ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಿಲ್ಲ. ಆದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಓಟ್ ಎಷ್ಟು ಬಿದ್ದಿದೆ ಯಾರ್ಯಾರಿಗೆ ಅಂತೇಳಿ ರಿವೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ನಿನ್ನೆ ನೋಡಿರ್ಬೋದು ಫಸ್ಟ್ ಪ್ಲೇಸ್ ಓಟಲ್ಲಿ ರಿವೀಲ್ ಮಾಡಿದ್ದಾರೆ. ಹಾಗೆ ಕೊನೆ ಓಟ್ ಅಂದರೆ ಕೊನೆ ಸ್ಥಾನದಲ್ಲಿ ಇರೋ ವೋಟಿಂಗ್ ರಿಸಲ್ಟ್ನ ರಿವೀಲ್ ಮಾಡಿದ್ದಾರೆ. ಅದಲ್ಲದೆ ನಾನು ನಿಮಗೆ ಹೇಳ್ತಾನೆ ಇಷ್ಟು ದಿನ ಗ್ರಾಫ್ ರೀತಿಯಲ್ಲೇ ತೋರಿಸ್ತಾರೆ ಬಿಗ್ ಬಾಸು, ಯಾವುದೇ ರೀತಿ ಕೌಂಟೇಬಲ್ ನಿಮಗೆ ನಾನು ಹೇಳ್ತಾನೆ ಮಾಡ್ತಿದ್ದೆ. ಯಾಕಂದರೆ ಗ್ರಾಫ್ ರೀತಿಯಲ್ಲಿ ತೋರಿಸ್ತಿರ್ತಾರೆ ಹೊರತು ಯಾವುದೇ ರೀತಿ ಕೌಂಟಿಂಗಲ್ಲಿ ಅಲ್ಲಿ ಆ್ಯಡ್ ಆಗ್ತಿರಲ್ಲ ಅಂತೇಳಿ. ಅದಲ್ಲದೆ 5 ಕೋಟಿ ಅಂದರೆ ಸುಮಾರು ಮಾತಲ್ಲ. ಅದಲ್ಲದೆ ಈ ಸೀಸನ್ ವಿನ್ನರ್ ಯಾರು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇದೆ ಅಂತ ಹೇಳ್ಬೋದು. ಅದಲ್ಲದೆ ಇವಾಗ 5th ಸ್ಥಾನದಲ್ಲಿರೋದು ಬಂದು ಅದು ಬಂದು ರಜತ್ ಅವರು, 4ನೇ ಸ್ಥಾನದಲ್ಲಿ ಬಂದು ಅದು ಬಂದು ಮಂಜಣ್ಣ ಅವ್ರು ಹೊರಗಡೆ ಹೋಗ್ತಾರೆ. ಹಾಗೆ 3ನೇ ಸ್ಥಾನದಲ್ಲಿ ಬಂದು ಮೋಕ್ಷದವ್ರು ಹೊರ ಹೋಗ್ತಾರೆ. ಅದೇ ಟಾಪ್ 2 ಇರೋದು ಬಂದು ಹನುಮಂತು ಹಾಗೂ ತ್ರಿವಿಕ್ರಮ್ ಅವರು. ಈ ಇಬ್ಬರಲ್ಲಿ ಯಾರು ಗೆಲ್ತಾರಂದ್ರೆ, ಯಾರ ಕೈ ಸುದೀಪ್ ಅವ್ರು ಮೇಲೆತ್ತಾರಂದರೆ ಅದು ಬಂದು ತ್ರಿವಿಕ್ರಮ್ ಅವ್ರದ್ದು ಅಂತ ಹೇಳ್ಬೋದು. ಹೌದು, ಬಿಗ್ ಬಾಸ್ ಸೀಸನ್ 11 ವಿನ್ನರ್ ತ್ರಿವಿಕ್ರಮ್ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ನೀವು ತುಂಬ ಜನ ಸಡನ್ಲಿ ಆದರೆ ಯಾರು ನಂಬಲ್ಲ. ಆದರೆ ನಿಮ್ಗೆ ಒಂದು ಪ್ರೂಫ್ ಕೊಡ್ತೀನಿ ನೋಡಿರಿ. ನಿನ್ನೆ ಗರ್ಲ್ಸ್ ವರ್ಸಸ್ ಬಾಯ್ಸ್ ಟೀಮ್ ಅವ್ರು ಬಂದಿದ್ದರು. ಯಾರು ಆಲ್ಮೋಸ್ಟ್ ಸ್ಟಾರ್ಟಿಂಗಿಗೆ ತೋರಿಸಿದ್ರು ಬಿಗ್ ಬಾಸ್ ಅವ್ರು ಬಂದು ಅವ್ರದ್ದೆಲ್ಲ ಪ್ರಮೋಷನ್ಲ ಮಾಡಿಕೊಂಡ್ರು. ನೆಕ್ಸ್ಟ್ ಅವ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ಗೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅಂತೇಳಿ ಸೇರಿಸ್ಕೊಂಡ್ರು. ಅದು ಬೊವೇಗೌಡ, ರಜತ್ ಹಾಗೂ ಹನುಮಂತ್. ಈ ವಿಷಯ ನಾನು ಮೊದಲೇ ಒಂದು ವಾರ ಮುಂಚೆನೇ ಹೇಳಿದ್ದೆ. ಇವರಿಗೆಲ್ಲ ಸ್ಪೆಷಲ್ ಆಫರ್ಗಳು ಕೊಟ್ಟಿದ್ದಾರೆ ಅಂತ. ಯಾರೆಲ್ಲ ವಿಡಿಯೋ ಹೋಗಿಲ್ಲ ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಇವ್ರು ಮೂವರಿಗೂ ಗರ್ಲ್ಸ್ ಬಾಯ್ಸ್ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರಂಗೆ ಇವ್ರು ಪಾರ್ಟಿಸಿಪೇಟ್ ಮಾಡ್ತಾರಂತ ಅರ್ಥ ಅದು. ಅದಲ್ಲದೆ ನೀವು ನೋಡಿರ್ಬೋದು ಗೆಲ್ಲೋರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ್ದು ಈ ಥರ ಕೊಡಲ್ಲ. ರಿಯಾಲಿಟಿ ಶೋ ಕರೆಯೋದಾದ್ರೆ ಏನೂ ಮಾಡಲ್ಲ. ಆದರೆ ಹನುಮಂತ್ ಅವ್ರನ್ನ ಕರೆದಿದ್ದಾರೆ ರಿಯಾಲಿಟಿ ಶೋಗೆ. ಹನುಮಂತ್ ಅವ್ರನ್ನ ನೀವು ಇಷ್ಟು ಸೀಸನ್ ನೋಡಿರಿ ಗೆಟ್ ಕಂಟೆಸ್ಟೆಂಟ್ನ ಯಾರು ಸತನು ನೆಕ್ಸ್ಟ್ ಅದು ಮುಗ್ದಟ್ಟು ಇನ್ನೊಂದು ರಿಯಾಲಿಟಿ ಶೋಗೆ ಹಾಕ್ಕೊಡಲ್ಲ ಅಂತಲೇ ಹೇಳ್ಬೋದು. ಇಲ್ಲೇ ನಿಮ್ಮ ಕಣ್ಣೆದ್ರಿಗೆ ಒಂದು ಸಾಕ್ಷಿ ಇದೆ ಅಂತ ಹೇಳ್ತೀನಿ. ಅದಲ್ಲದೆ ನೀವು ನೋಡಿರಿ ಅಬ್ಸರ್ವ್ ಮಾಡಿರಿ ಇಷ್ಟು ಸೀಸನ್ನಲ್ಲಿ ಯಾರು ಸತನು ವಿನ್ನರ್ಗೆ ಯಾರು ಅವಕಾಶ ಏನಿರಲ್ಲ. ರನ್ನರ್ ಅಪ್ ಅವ್ರದ್ದು ಹಿಂದ್ಗಡೆ ಇರ್ತಲ್ಲ, ಸೆಕೆಂಡ್ ರನ್ನರ್ ಅಪ್, ಥರ್ಡ್ ರನ್ನರ್ ಅಪ್, ಅವ್ರಿಗೆ ಒಂದೊಂದು ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಇದೇ ಮುಂಚೆ ನಿಮಗೆ ಹೇಳಿದ್ದೆ. ನಾನು ಯಾರೆಲ್ಲ ವಿಡಿಯೋ ಹೋಗಿಲ್ಲ ಫಸ್ಟ್ ಹೋಗಿ ನೋಡಿ. ಯಾವುದೇ ಕಾರಣಕ್ಕೆ ಇದಕ್ಕೆ ಹೇಳ್ತಿರೋದು ಅದು ತ್ರಿವಿಕ್ರಮ್ ಅವ್ರಿಗೆ ಗೆಲ್ತಾರೆ. ಅದಲ್ಲದೆ ವೋಟಿಂಗ್ ರಿಸಲ್ಟ್ ಪ್ರಕಾರ ತೊಗೊತಾರೆ ಏನೋ ಗೊತ್ತಿಲ್ಲ. ಅಲ್ಲಿ ಸುದೀಪ್ ಅವರು ಇದ್ದಾರೆ ಅಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅಂತ ನಾನಂತೂ ಬಯಸ್ತೀನಿ. ಅದಂತೂ ನಂಬಿಕೆ ಇದೆ ನನಗೆ ಸುದೀಪ್ ಅವ್ರ ಮೇಲೆ. ಅದಲ್ಲದೆ ತ್ರಿವಿಕ್ರಮ್ ಅವ್ರು ವಿನ್ ಆಗೋದಂತೂ 100% ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೀವು ಯಾವುದೇ ಚಾನ್ಸ್ ನಾನು ನಿಮ್ಗೆ ಎಕ್ಸಾಂಪಲ್ ವಿನ್ನರ್ ತ್ರಿವಿಕ್ರಮ್ ಅವ್ರೇ ಆಗೋದು. ಆದರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು ನಾನು ಈ ರೀತಿ ಅಂತ ಹೇಳಿ. ಇಲ್ಲಾಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕರ್ಬೋದು. ಯಾಕಂದ್ರೆ ಅಲ್ಲಿ ಟಾಸ್ಕ್ಗಳು ಇರ್ತಾರೆ. ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವ್ರು
100% ಅಂತೂ ಕೊಟ್ಟೇ ಕೊಡ್ತಾರೆ ಅಂತ ಗೊತ್ತು. ಬೊಮ್ಮೇಗೌಡವ್ರನ್ನ ಯಾವ ರೀತಿ ಹಾಕ್ಕೊಂಡ್ರು, ರಜತ್ ಅವ್ರನ್ನ ಯಾವ ರೀತಿ ಹಾಕ್ಕೊಂಡ್ರು, ಹನುಮಂತ್ ಅವ್ರನ್ನ ಯಾವ ರೀತಿ ಹಾಕ್ಕೊಂಡ್ರು, ತ್ರಿವಿಕ್ರಮ್ಗೆ ಆ ಚಾನ್ಸ್ ಕೊಡ್ಬೋದಿತ್ತು. ಆದರೆ ಅದು ಆಗಲಿಲ್ಲ ಅಂತಲೇ ಹೇಳ್ಬೋದು. ನೀವು ಕಳೆದ ಸೀಸನಲ್ಲೇ ತೊಗೊಬೋದು. ಪ್ರತಾಪ್ ಅವರು ಗಿಲಿ ಬಂದಿದ್ದರು. ಅವರು ಕಂಟೆಸ್ಟೆಂಟಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ಬೋದು. ರನ್ನರ್ ಆಗಿದ್ರು ಅವರು. ಅದಲ್ಲದೆ ಈ ಸಲ ಹನುಮಂತ್ ಅವರು ಸತನು ಬಾಯ್ಸ್ ಗರ್ಲ್ಸ್ಗಳಿಗೆ ಟೀಮ್ಗೆ ಹೋಗ್ತಿದ್ದಾರೆ. ನನಗೆ ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟೇ. ಆದರೆ ಮೂಲಗಳ ಮಾಹಿತಿ ಪ್ರಕಾರ ತ್ರಿವಿಕ್ರಮ್ ಅವರೇ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅಂತಲೇ ಹೇಳ್ಬೋದು. ಹೌದು, ಹನುಮಂತ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನಿಮಗೆ ಯಾರು ವಿನ್ ಆಗಬೇಕಿತ್ತು? ಉತ್ತರ ಕರ್ನಾಟಕದ ಹುಲಿ ಬಗ್ಗೆ ರನ್ನರ್ ಅಪ್ ಆಗಿದ್ದ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ತ್ರಿವಿಕ್ರಮ್ ಅವ್ರು ವಿನ್ ಆಗಿದ್ದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.